ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಇವಾಗ ನೋಡ್ರಿ ಮಧ್ಯಾಹ್ನ ಆಗೈತಿ. ಎಷ್ಟೋ ಮನೆ ಕೆಲಸ ಲಗುಟ್ ಮಾಡಿ ಹೋಗ್ಬೇಕಂದ್ರೂ ಆಗೋದೇ ಇಲ್ಲ. ಲಾಸ್ಟ್ ಬ್ಲಾಗ್ದಾಗ ನೀವು ನೋಡಿರಿ ಲೇಟ್ ಆಯಿತು. ಹುಡುಗರದೆಲ್ಲ ಕೆಲಸ ಮುಗಿಸ್ಕೊಂಡು ಅವ್ರಿಗೆ ಊಟಕ್ಕೆ ಕೊಟ್ಟು ಪಿಲ್ಯಾಗ ಸ್ವಲ್ಪ ಔಷಧ ಎಲ್ಲ ಹಾಕಿ ಅವ್ರಿಗೆ ಸಮಾಧಾನ ಮಾಡಿ ಈಗ ಹೊಂಟಿ ನೋಡ್ರಿ. ಹೋಗಿ ಬಂದು ಮಾಡೋದಂದ್ರೆ ಮನ್ಯಾಗ ಆಗಲ್ಲ, ಹಾಗಾಗಿ ಕೆಲಸ ಮಾಡೇ ಓದ್ಬಿಟ್ರೆ ಆಗ್ಬಿಡ್ತದ್ರಿ. ಈ ರಣ ಬಿಸ್ಲಾಗ ಹೋಗಿ ಬರುತ್ತಾನ ಫುಲ್ ಸುಸ್ತು ಅಂತ ಅನ್ನಿಸ್ತದ. ಸೊ ಬ್ಲಾಗ್ ಮಾಡ್ಕೊಂಡು ಹೋಗ್ತಿರ್ತೀನಲ್ಲ, ಗಾಡಿ ಮೇಲೆ ಹೋಗೋರು ಅದು ಒಂಥರ ಆಶ್ಚರ್ಯದಿಂದ ನೋಡ್ತಿರ್ತಾರೆ. ಅವ್ರಿಗೆ ಗೊತ್ತಿಲ್ಲ ಅವ್ರು ಆ ಥರ ಮಾಡಿದಾರ ನನಗೂ ವಿಡಿಯೋ ಮಾಡದೇ ಇರೋಕ್ಕೂ ಆಗಲ್ಲ. ಬರೀ ಈ ದಿನದ ಬ್ಲಾಗ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಸೊ ಕೊನೆವರೆಗೂ ನೋಡ್ತೀರಿ, ವಿಡಿಯೋ ಜೊತೆಗೆ ಇರ್ತೀರಿ, ಸಪೋರ್ಟ್ ಮಾಡ್ತೀರಿ, ಲೈಕ್ ಮಾಡ್ತೀರಿ ಅಂತ ಅಂದ್ಕೊಂಡು ವಿಡಿಯೋನ ಶುರು ಮಾಡಾಕತ್ತೀನಿ. ಈಗ ಎಲ್ಲಿಗೆ ಹೊಂಟೀನಂದ್ರೆ ಪೋಸ್ಟಿಗೆ ಹಾಕಕ್ಕೆ ಹೊಂಟೀನಿ ರೀ. ನೋಡಿರಿ, ಫ್ರಂಟ್ ಕ್ಯಾಮ್ರಾ ಆನ್ ಮಾಡ್ಕೊಂಡು ಮಾತಾಡ್ಕೊತ ಹೋದ್ರೆ ಭಾಳ ಜನ ಕಕ್ಕಿ ಬಿಕ್ಕಿ ನೋಡ್ತಿರ್ತಾರೆ. ಬಟ್ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ಕೊಂಡು ಹೋದ್ನಿ ಅಂದ್ರೆ ಅಷ್ಟು ಅಬ್ಸರ್ವ್ ಮಾಡೋಂಗಿಲ್ಲ. ಹಾಗಾಗಿ ಸೊ ವಿಡಿಯೋ ಕಾಲ್ ಫೋನ್ದಾಗ ಮಾತಾಡ್ಬೇಕಂದ್ರೆ ಇದು ಏನಂದ್ರೆ ಈಗ ಉದ್ದಿ ಇರ್ತದಲ್ಲ ಫೋನ, ಇದು ಅಡ್ಡವಾಗಿ ಹಿಡಿದು ಮಾಡ್ತೀವಲ್ಲ ಬ್ಲಾಗ್ ಮಾಡ್ಬೇಕಂದ್ರೆ, ಹಂಗಾಗಿ ಒಂದು ಸ್ವಲ್ಪ ಇದಾಗುತ್ತೆ ನೋಡ್ರಿ ಫ್ರೆಂಡ್ಸ. ರಣ ಬಿಸಿಲು. ಈ ಬಿಸಿಲಾಗ ಕೆಲವು ಜನ ಹೊಲ್ದಾಗ ಹೆಣ್ಮಕ್ಳು ಆಗಲಿ ಗಂಡು ಮಕ್ಳು ಆಗಲಿ ಕೆಲಸ ಮಾಡ್ತಾರೆ. ತುಂಬ ಜನ ಶ್ರೀಶೈಲಕ್ಕೂ ಪಾದಯಾತ್ರೆ ಮಾಡ್ಕೊತ ಹೊಂಟಾರ. ಎಲ್ಲ ಗಟ್ಟಿ ನೋಡ್ರಿ. ಶ್ರೀಶೈಲ ಮಲೆ ಎಲ್ಲರಿಗೂ ಒಳ್ಳೇದು ಮಾಡಲಿ. ನಾವು ಈಗ ಬಿಸಿಲಾಗ ಪಾಸಲಕ್ಕೆ ಹೊಂಟೀನಿ, ಹೋಗಿ ಬರೋಣ ಅಂತ ಬರ್ರಿ ಫ್ರೆಂಡ್ಸ. ಪೋಸ್ಟ್ ಹಾಕಿದ್ದೀನಿ ರೀ, ಲಗುಟ್ ಆಯ್ತು ಕೆಲಸ. ಇವತ್ತು ಭಾಳ ಗರ್ದಿ ಇರಲಿಲ್ಲ, ಹಾಗಾಗಿ 4 ಆರ್ಡ್ರದ್ದು ಈಗ ರಿಸಿಪ್ಟ್ ತೊಗೊಂಡು ಈಗ ಸ್ವಲ್ಪ ಕೊಲ್ಲಾಪುರ ಸಾಜ್ ಒಬ್ರು ಹೇಳ್ಯಾರ್ರಿ, ಮಮ್ಮಿಗೂ ತೊಗೊಳೋದೈತಿ. ನಾನು ಒಳ್ಳೆ ಸೂಟಿಗೆ ಊರಿಗೆ ಹೋಗ್ತೀನಲ್ಲ ಆವಾಗ ತೊಗೊಂಡು ಹೋಗ್ತೀನಿ ರೀ ಮಮ್ಮಿಗೆ. ಈ ಸದ್ಯ ಕಸ್ಟಮರು ಅಮೌಂಟ್ ಹಾಕ್ಯಾರ, ಹಾಗಾಗಿ ಹೋಗಿ ತೊಗೊಂಡು ಬರೋದು ನೋಡ್ರಿ ಫ್ರೆಂಡ್ಸ್. ಮತ್ತು ಹಂಗೆ ಹೇಳ್ತೀನಿ ನಿಮ್ಗೆ, ವಿಡಿಯೋ ನೋಡ್ತಾ ಹೋಗ್ರಿ. ಸೊ ಇಲ್ಲಿ ನೋಡ್ರಿ, ಪಾರ್ಸಲ್ ಹಾಕೋ ಹಾಳೆಗಳು ಖಾಲಿ ಆಗಿದ್ವು. ಒಂದು 30 ಪೀಸ್ ತೊಗೊಂಡೆ. ಹಂಗೆ ಜಿಗಿಟ್ ಪಟ್ಟಿನ ಖಾಲಿ ಆಗಿದ್ದು ತೊಗೊಂಡೆ. ಸ್ಟೆಪ್ಲರು ತೊಗೋಬೇಕಾಗಿತ್ತು, ಪಿನ್ಗಳು ಇಲ್ಲಿಲ್ಲ ಅಂತ ನನಗೆ ಗೊತ್ತಿಲ್ಲ, ಇಲ್ಲಿ ಸಿಗಲ್ಲ ಅಂತೇಳಿ. ಯಾಕಂದ್ರೆ ಸ್ನೇಹ ಆಕಿನ ಬೆಲೆಕ್ಕಿದ್ದು ರೀ, ಅವನ್ನ ಯೂಸ್ ಮಾಡಿ ನಿಸ್ತಿಲ್ಲ. ಈಗ ನಾಳೆ ಸಾಲಿ ಮುಂದೆ ಸಿಗ್ತಾವಂತ್ರಿ. ಸ್ನೇಹಾಗ ರೊಕ್ಕ ಕೊಟ್ಟರೆ ನಾಳೆ ಬರೋಕೆ ತರ್ತಾಳ. ಸ್ಟೆಪ್ಲರ್ ರೋಡ್ ಕ್ರಾಸ್ ಮಾಡ್ಬೇಕಂದ್ರೆ ಜಡ ನೋಡ್ರಿ. ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ರೋಡ್ ಕ್ರಾಸ್ ಮಾಡ್ತೀನಿ ನಾನು. ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿದ್ರೆ ಸುಮ್ಮನೆ ಡೇಂಜರ್ ಅಲ್ಲ, ಅದಕ್ಕಂತೇಳಿ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡೋಕೆ ಹೋದ್ರೆ ಪರವಾಗಿಲ್ಲ, ಸೇಫಾಗಿ ವಿಡಿಯೋನೂ ಆಗುತ್ತೆ, ಆರಾಮ್ ಸಿರಿನೂ ಇದಾಗುತ್ತೆ ನೋಡ್ರಿ ಫ್ರೆಂಡ್ಸ. ರೋಡ್ ಅಂತೂ ಕ್ರಾಸ್ ಮಾಡಿದೆ ನೋಡ್ರಿ. ಮನೆಗೆ ಹೋಗೋದೀಗ ಬರ್ರ ಇಷ್ಟ ಬಿಸಿಲಾಗ ಅಡ್ಡಾಡಿ ಮನೆಗೆ ಹೋಗಿ ನೀರು ಗಟ ಕುಡ್ದು ಅಂತೀರಿ, ತಲೆನೋವೇ ಶುರು ಹೋಗ್ಬಿಡುತ್ತೆ. ಇಲ್ಲಿ ಕಾಮೆಂಟ್ ಬಂದಂಗೆ ಆಗೋದು, ಲೂಸ್ ಮೋಷನ್ ಆಗೋದು. ಮೊದಲ ನಿನ್ನೆ ರೀ ಹೊರಗಡೆ ಆಗೈತೆ ರೀ ಲೂಸ್ ಮೋಷನ್. ಹಾಗಾಗಿ ನಾನು ಊರಿಗೆ ಹೋಗಿದ್ದೆ, ಬಿಸಿಲಾಗ ಬರೀ ನೀರೇ ಕುಡ್ದೀನಿ ರೀ. ಹಂಗಾಗಿ ನಮ್ಮ ಹೊಟ್ಟೆ ಹಂಗಾಗ್ಬಿಟ್ಟವಂದ್ರೆ ಯಪ್ಪ ಫುಲ್ ಮೆತ್ತಗ. ಹೋಗೋಣ ಬರ್ರಿ ಸದ್ಯ ಮನೆಗೆ. ತೊಗೊಂಡು ನೋಡ್ರಿ, ವಿಡಿಯೋ ಕಾಣತ್ತದ ಇಲ್ಲ, ಬ್ರೈಟ್ ಭಾಳ ಇಟ್ಲಾಗ ಗೊತ್ತಾಗವಲ್ತು. ಮನೆಗೆ ಹೋಗೋಣ, ಊಟ ಮಾಡೋಣ ಅಂತ ಬರ್ರಿ. ಲಾಸ್ಟ್ ಬೇಗ ತೋರಿಸೀನಿ. ಸೊ ನಿಲ್ಲಿದ್ದು ನೋಡಿದ್ರಿ ಮೆಣಸಿನ್ಕಾಯಿ ಪಲ್ಯ ಏನಾಗಿಲ್ಲ, ಹುಣಸೆ ಹುಳಿ ಯಾಕೆ ಮಾಡೀನಿ, ಮಸ್ತ್ ಐತೆ ನೋಡ್ರಿ. ಒಂದು ಸ್ವಲ್ಪ ಯಾಕೆ ಮಂದಿ ಬರತ್ತೈತೆ ವಿಡಿಯೋ. ಎಲ್ಲರೂ ಊಟ ಮಾಡೋಕೆ ಕುಂತೀವಿ, ಊಟ ಮಾಡೋಣ ಬರ್ರಿ. ಒಂದಿನ ನನ್ನ ವಿಡಿಯೋ ಹಚ್ಚಿ ನಮ್ಮ ಯಜಮಾನ್ರು ಆನ್ ಮಾಡಿ ಇಡಲ್ರಿ, ಬರೀ ಮಂದಿ ವಿಡಿಯೋ ನೋಡ್ತಾರೆ, ಮಂದಿ ಸಪೋರ್ಟ್ ಮಾಡ್ತಾರೆ. ನೆಂಟಿಗಂತೂ ಒಂದಿನ ಸಪೋರ್ಟ್ ಮಾಡೋಕೆ ಗೊತ್ತಿಲ್ಲ. ಒಂದು ವಿಡಿಯೋ ಹಚ್ಚಿ ಏನಾಕಿರ್ಲಕ್ಕೆ ವಿಡಿಯೋನ ಇಲ್ಲದ ಅದು ಏನಾಕಿರ್ಲಕ್ಕೆ ಒಟ್ಟು ನೋಡ್ತೀರಿ ಇಲ್ಲಿ ಬೇರೆಯವ್ರದ್ದು ಮತ್ತು ನಂದು ನೋಡ್ತೀರೇನೋ ಇಲ್ಲಲ್ಲ. ಅದು ಹೇಳಕತ್ತೀನಿ. ಕಷ್ಟಕ್ಕೆ ಕರಿಬೇಡ್ರಿ, ಉಣ್ಣಕ್ಕೆ ಮರಿಬೇಡ್ರಿ. ನಾವು ಊಟ ಮಾಡೋಣ ಬರ್ರಿ. ಸಾಯಂಕಾಲ ದೇವ್ರ ಮುಂದೆ ದೀಪ ಹಚ್ಚಿ ಉದ್ಬತ್ತಿ ಅದನ್ನೆಲ್ಲನೂ ಕೂಡ ಹಚ್ಚಿದ್ದೀನಿ ನೋಡ್ರಿ. ದೇವ್ರೆಲ್ಲರಿಗೂ ಒಳ್ಳೇದು ಮಾಡಲಿ. ಹಾಗೆಯೇ
ವುಮೆನ್ಸ್ ಡೇದು ಒಂದು ಕಾರ್ಯಕ್ರಮ ಇಟ್ಟಾರ. ನಾವು ಬಿಸಿ ಗ್ರೂಪ್ನಾಗೇನು ಕುಡಿ ನೋಡ್ರಿ. ಸೊ ಅವ್ರು ಬಾ ಅಂದಿದ್ದಾರೆ. ಇಲ್ಲೇ ಗುಡಿ ಐತ್ರಿ ಒಂದು, ಅಲ್ಲಿ ನಾನು ಹೋಗ್ತಾ ಇದ್ದೀನಿ. ಸಾಧ್ಯ ಆದಷ್ಟು ಅಲ್ಲಿ ವಿಡಿಯೋ ತೊಗೊಳಕ್ಕೆ ಪ್ರಯತ್ನ ಮಾಡ್ತೀನಂತ. ಸೊ ಬರೀ ಹೋಗಿ ಬರೋಣ. आपण शिकतो. 10 वर्षाला मी जॉईन झाले क्लासमध्ये. त्यामुळे सगळे प्राणायाम व्यवस्थित करतो मी आणि सारखं समजवताना पुरुष आहे लेडीज आहेत दोन्ही कंबाईंड आहे. जवळजवळ 40 ते 50 लोक आता क्लासमध्ये येतात. त्याकडे सिद्धिविनायक योग ग्रुप आहे. त्याच्यात क्षीरसागर सर आणि क्षीरसागर मॅडम हे मेन आहे. हे सगळे कार्यक्रम आम्ही घेतो. ते उत्साहाने सांगतात. सगळे राष्ट्रीय सण करतो. आपल्या वर्षाच्या महिन्याचे सण करतो. सगळे म्हणजे खूप एन्जॉयमेंट करतो. ट्रिपा करतो. सगळे म्हणजे सहल करतो. खूप एन्जॉयमेंट करते. परवा रंगपंचमी झाली. त्यामुळे व्यवस्थित कार्यक्रम घेतात. त्यामुळे आम्ही एवढं उत्साहाने जातो. अगदी म्हणजे क्लासमध्ये आले की एवढं आमचं योगाचं कुटुंबच आहे आमचं. त्यामुळे सगळे मित्र मैत्रिणी सगळे आहेत. त्यामुळे अगदी येतो आणि आपल्या मनाचे महिला सगळे आपण गजरे लावतो. आजचा दिवस खूप सुंदर आहे आपल्यासाठी. त्यामध्ये आम्ही वीरशैव सदाचार बदली मंडळ म्हणून जवळजवळ 25 ते 27 वर्ष झाले भजन म्हणजे सगळे कार्यक्रम राबवतो. या मठाचे गुरुचे वैशिष्ट्य म्हणजे श्री चंद्रवीर शिवाचार्य महाराज हे पहिले गुरु. त्यावेळेस त्यांनी सुरुवातीला आल्यानंतर 0 एका चौकीमध्ये किंवा पत्र्याच्या याच्यामध्ये राहून ते पूजा अर्चनामध्ये करते. त्यानंतर त्यांचं आयुष्य थोडंसं आचार्यांचं निगेटिव्ह झालं. त्यानंतर तपोवन वेगळा शिवाचार्य महाराज मोरया. ಅಲ್ಲಿಂದ ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಬಂದೇರಿ. ಮನೆಗೆ ಬಂದಾದ್ಮ್ಯಾಗ ಸ್ನೇಹ ಮತ್ತೊಂದು ಸರಿ ಚಹಾ ಮಾಡಿದ್ಲು. ಚಹಾ ಕುಡಿದು ಸ್ವಲ್ಪ ಹೊತ್ತು ಕುಂತು ಲೈವ್ ಜಾಯ್ನ್ ಆದ. ಲೈವ್ ಎಂಡ್ ಮಾಡಿ ಅದಾದ್ಮ್ಯಾಗ ಒಂದು ಸ್ವಲ್ಪ ಬಿಸ್ನೆಸ್ ಅಟೆಂಡ್ ಮಾಡಿದೆ. ಲೈವ್ ಎಂಡ್ ಆದ ತಕ್ಷಣ ತುಂಬ ಜನ ಮೆಸೇಜ್ ಹಾಕಿದ್ರು. ಎಲ್ಲ ಮೆಸೇಜ್ಗಳು ರಿಪ್ಲೈ ಕೊಟ್ಟೆ. ಒಂದಷ್ಟು ಆರ್ಡ್ರ್ಗಳು ಬಂದಾವ. ಅದನ್ನ ನಾಳೆ ಕಂಪ್ಲೀಟ್ ಮಾಡ್ಕೋತೀನಿ. ಇನ್ನು ಕೆಲವೊಬ್ರದ್ದು ಪೆಂಡಿಂಗ್ದಾಗ ಐತಿ ಅಮೌಂಟ. ಕೆಲವೊಬ್ರು ಅಡ್ರೆಸ್ ಹಾಕ್ಯಾರ, ಪೇಮೆಂಟ್ ಹಾಕಿಲ್ಲ. ಕೆಲವೊಬ್ರು ಪೇಮೆಂಟ್ ಹಾಕ್ಯಾರ, ಇನ್ನೂ ಅಡ್ರೆಸ್ ಅದು ಏನು ಕೂಡ ಆಗಿಲ್ಲ. ಈ ಥರ ಆಗ್ತಿರ್ತಾರೆ. ಯಾರು ಯಾವ್ದು ಅಡ್ರೆಸ್ ಹಾಕ್ಯಾರ, ಎಷ್ಟು ಪೇಮೆಂಟ್ ಮಾಡ್ಯಾರ, ಯಾವ್ದು ಆರ್ಡ್ರ್ ಮಾಡ್ಯಾರ, ಇದೆಲ್ಲನೂ ಕೂಡ ನೋಡಿಕೊಂಡು ಜೊತೆ ಮಕ್ಕಳು ನೋಡಿಕೊಂಡು ಮನೆ ಕೆಲಸ ಅಡಿಗೆ ಯೂಟ್ಯೂಬ್ದು ಎಲ್ಲನೂ ಕೂಡ ನೋಡ್ಕೋಬೇಕು. ಪ್ರತಿಯೊಂದನ್ನು ಕೂಡ ಕೆಲವು ಸಲ ಹೆಡ್ಡೇಕ್ ಆದಂಗೆ ಆಗ್ಬಿಡ್ತೈತಿ. ತುಂಬ ಜನ ನನ್ನ ಮೇಲೆ ಸಿಟಿಗೆ ಬಂದಿರಿ, ಅಕ್ಕ ಕಮೆಂಟ್ಸಿ ರಿಪ್ಲೈನೇ ಕೊಡಲ್ಲಗಳ ಅಂತೇಳಿ. ಬಟ್ ನಾನು ಅರ್ಥ ಮಾಡ್ಕೋತೀರಂತ ನಾನು ಅನ್ಕೊಂಡಿದ್ದೀನಿ. ಎಲ್ಲನೂ ಒಬ್ಬಳೇ ಹ್ಯಾಂಡಲ್ ಮಾಡೋದ್ರಿಂದ ಮತ್ತು ಹೋಗಿ ಎಷ್ಟೊತ್ತರ ಯಾಕಾಗಲ್ಲಕ್ಕ ಹೋಗಿ ಪೋಸ್ಟಿಗೆ ಆರ್ಡ್ರೂ ಕೂಡ ನಾನೇ ಹಾಕಿ ಬರಬೇಕು. ಪ್ರತಿಯೊಂದನ್ನು ಕೂಡ ನಾನೇ ಮಾಡ್ಕೊಳೋದ್ರಿಂದ ನನಗೆ ಸ್ವಲ್ಪ ಮೊದಲಿನ ಥರ ಟೈಮ್ ಸಿಗಲಾಗಿತ್ತು. ದಯವಿಟ್ಟು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನನ್ನನ್ನು ಅರ್ಥ ಮಾಡ್ಕೋರಿ. ನಾನು ಒಬ್ಬಕ್ಕೆ ಹೆಣ್ಮಗಳು. ಮೊದಲು ಏನೂ ಮಾಡದೇ ಇರೋಕಿ ಇವಾಗ ಇಷ್ಟೆಲ್ಲ ಮಾಡಕತ್ತೀನಿ ಅಂತಂದ್ರೆ ನನ್ನ ಬಗ್ಗೆ ನನಗೆ ಖುಷಿನೂ ಅನ್ನಿಸ್ತದ. ಬಟ್ ಒಮ್ಮೆ ಬೇಜಾರಾಗುತ್ತಾ. ಮೊದಲ ಬರೀ ಯೂಟ್ಯೂಬ್ ಅಷ್ಟೇ ಮಾಡ್ಕೋತಿದ್ದೆ, ಮನೆ ಕೆಲಸ ನೋಡ್ಕೋತಿದ್ದೆ. ನನಗೆ ಟೈಮ್ ತೊಗೊಂಡು ಎಲ್ಲನೂ ಕೂಡ ರಿಪ್ಲೈ ಕೊಡ್ತಿದ್ದೆ. ಬಟ್ ಇವಾಗ ನೋಡ್ತೀನಿ, ರಿಪ್ಲೈ ಕೊಡೋಕೆ ಆಗೋವಲ್ತು. ಪ್ರತಿಯೊಂದು ಕಮೆಂಟ್ ಕೂಡ ನಾವು ಓದ್ತೀನಿ, ಬಟ್ ರಿಪ್ಲೈ ಕೊಡೋಕೆ ಆಗೋವಲ್ತು. ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಪ್ಪ. ಎಲ್ಲ ನನ್ನ ಅಕ್ಕ ತಂಗಿಯಂದಿರು ತಾಯಂದ್ರು ಅರ್ಥ ಮಾಡ್ಕೊತೀರಿ ಅಂತೇಳಿ ನನಗೆ ಭರವಸೆ ಐತಿ. ಅದಕ್ಕೆ ಹೇಳಕತ್ತೀನಿ. ಈಗ ಜಾಸ್ತಿ ಅಡುಗೆ ಏನು ಮಾಡಕ್ಕೆ ಹೋಗಿಲ್ರಿ. ಮಧ್ಯಾಹ್ನದ್ದು ಇನ್ನೊಂದು 3-4 ಚಪಾತಿ ಅದಾವ ಫ್ರೆಂಡ್ಸ. ಯಜಮಾನ್ರಿಗೆ ಚಪಾತಿ ಇದ್ರೆ ಸಾಕು. ರೊಟ್ಟಿನೂ ಉಣ್ತಾರ ಅವರು, ರೊಟ್ಟಿ ಸಾರನೂ ಉಣ್ತಾರ. ಒಂದೊಂದು ಸರಿಗೆ ನಕರ ಮಾಡ್ತಾರ. ಬಟ್ ಹಾಗಾಗಿ ಇರಂಗಿಲ್ಲ ಅಂತ ಎಷ್ಟನೇ ಈಗ ಚಪಾತಿ ಮಾಡಿ ಇಡಕತ್ತೀನಿ. ಸೊ ಪಿಲ್ಲೂ ಒಂದು ಚಪಾತಿ ಉಂಡ್ರು ಉಣ್ತಾನ. ಸಜ್ಜಿ ರೊಟ್ಟಿ ಅದಾವಿನ ಮನೆ ಮಾಡಿದ ಸಜ್ಜಿ ರೊಟ್ಟಿ ಹಾಗೆ ಅದು ನೋಡಿ. ಬರೀ ದಿನ ಚಪಾತಿ ಮಾಡೋದಾಗೈತಿ. ರೊಟ್ಟಿ ಮಾಡು ಹಾಗೆ ಇಟ್ಟಿನಿ. ಇನ್ನೇಗ ಮಸ್ತಾಗಿ ಶೇಂಗಾ ಸಾರು ಮಾಡಿ ನೋಡ್ರಿ. ಕೊಬ್ಬರಿ ಸಾರು ಉಣ್ಣಂಗಾಗೈತಿ. ಹಾಗಾಗಿ ಬಾಯಾಗ ಕೊಬ್ಬರಿ ಸಾರು ಬರಕತ್ತದ. ಸಾರು ಕೂಡ ಆಗ್ತದ. ಕಡೆ ಬಿಸಿ ಬಿಸಿ ಅನ್ನನೂ ಕೂಡ ಮಾಡೀನಿ. ಈಗ ಅನ್ನನೂ ಕೂಡ ಆಯಿತು. ಸಾರು ಕೂಡ ಈಗ ಬಂದು ಮಾಡ್ತೀನಿ. ಬಾಂಡೆ ಎಲ್ಲ ಕೆಳಗಡೆ ಸ್ನೇಹ ಡಬ್ಬ ಕೇಳ್ರಿ. ಹಾಗಾಗಿ ಗ್ಯಾಸ್ಕೆಟ್ ನೀಟಾಗಿ ಕಾಣತ್ತದ.
ಈಗ ಎಲ್ಲನೂ ಕೂಡ ಸ್ವಲ್ಪ ಒರೆಸ್ಕೊಂಡು ಮಾಡಿ ಈಗ ಮಧ್ಯಾಹ್ನ ಊಟ ಮಾಡಿದ ಭಾಂಡೆಗಳು ನೋಡ್ರಿ ಹಿಂಗೆ ಖಾಲಿ ಆಗ್ಯಾವ ಅನ್ನತಾನೆ ಹಿಂಗೆ ಬೀಳ್ತಾವೆ ಸಿಂಕ್ನ್ಯಾಗ. ನೀರು ಇರ್ಲಾದಕ್ಕೆ ಇಷ್ಟು ಬೀಳ್ತಾವ್ರಿ. ಇಲ್ಲಿ ಕವಾಗಿಂದಾಗೆ ತಿಕ್ಕಿ ಬಿಡ್ತಿದ್ದೆ. ಇಲ್ಲಿ ಬುಟ್ಟೆ ತುಂಬಿಟ್ಕೊಂಡಿನಿ ಫ್ರೆಂಡ್ಸ್. ತೊಗೊಂಡು ತಿಕ್ಕಿದ್ರೆ ಬರ್ತಿತ್ತು. ಬಟ್ ನಾನು ಆ ಕಡೆ ಇಷ್ಟು ಹೋಗಿ ಬಂದೆ, ಬರೋಣ ಬ್ಯಾಸರ ಆಯ್ತು ನೋಡ್ರಿ. ಎಷ್ಟು ಅಂತ ಬಡ್ದಾಡ್ತೀರಿ ಒಬ್ಬೊಬ್ರು ತಿಪ್ಪಲ ಸಂಸಾರದ, ಎಷ್ಟು ಅಂತ ಮಾಡ್ತೀರಿ. ಅಂದ್ರೂ ಹೆಣ್ಮಕ್ಳು ಮನೆ ಕೆಲಸ ಮಾಡಿ ಮಕ್ಕಳು ನೋಡಿಕೊಂಡು ಹೊರಗಡೆ ಜಾಬ್ಗೆ ಹೋಗಿ ಬರ್ತಾರಲ್ಲ, ಆ ಹೆಣ್ಮಕ್ಳಿಗೆ ಭಾಳ ಗ್ರೇಟ್ ಅಂತ ಅನ್ಬೇಕು. ಭಾಳ ಅಂದ್ರೆ ಭಾಳ ಹೆಮ್ಮೆ ಅನಿಸದ ಅಂತ ಹೆಣ್ಮಕ್ಳ ಬಗ್ಗೆ ನನಗಂತೂ. ಅವ್ರಿಗೊಂದು ಸೆಲ್ಯೂಟ್ ಹೇಳಲೇಬೇಕು ನೋಡ್ರಿ ಫ್ರೆಂಡ್ಸ್, ಹೌದಲ್ರಿ. ಸೊ ಸಾಂಬಾರು ಕೂಡ ರೆಡಿ ಆಯಿತು, ಬಂದ್ ಮಾಡಿದ್ದೀನಿ. ಮ್ಯಾಗ ಸ್ವಲ್ಪ ಮುಚ್ಚಿಟ್ಬಿಡ. ಮತ್ತು ಅಂದ್ರೂ ಬಂದರೆ ಆಲ್ರೆಡಿ ಇಲ್ಲಿ ಕೆಳಗಡೆ ನಿಂತಾರ ನೋಡ್ರಿ, ಏನೋ ಕೆಲಸ ಐತೆ ಅಂತೇಳಿ. ಪಿಲ್ಲೂನು ಕೆಳಗಡೆ ಆಟ ಆಡಕತ್ತಿದ್ದ. ಬರಾಗ ಒಳಗೆ ತಂದುಬಿಟ್ರೆ ನಡೀತದ. ಡಬಲ್ ಕೆಲಸ ಮಾಡಕ್ಕೆ ಭಾರಿ ಏಕ್ ನಂಬರ್. ಬರುವಾಗ ಒಳಗೆ ತಂದು ಬಿಡಬೇಕಿಲ್ರಿ ಫ್ರೆಂಡ್ಸ್. ಏಯ್ ಇದು ನೋಡಿದ್ ನಾಯಕ ಹಂಗೆ ಒದ್ರಬೇಡ. ನೀನು ಕೊಡ್ತೀನಿ ನೋಡಿ ಏಟ. ನೀನೇ ಒದ್ರದಿನ ಈಗ. ನಾಯಿಗೆ ನಿನಗೆ ಏನು ಪರಕಿದ್ದಿಲ್ಲ. ಆ ನಾಯಕನ ಹೆಂಗೆ ಒದರ್ತ ಹಂಗೆ ಒದರ್ತಾನ್ರಿ, ಕೈ 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 ಮಾಡ್ಕೊತ. ಬಿಡು. ಚೀ ಚೀ ಚಿ ಚಿ ಏನು ಬೇಕದನ್ನ ಮುಟ್ಟಿ ಬಂದು ನಿನಗೆ ಅದಕ್ಕೆ ಹಂಗತ್ತೆ ಹಾಕೋಲೋ. ಕೈ ತಕೊಳಂಗಿಲ್ಲ ಏನಿಲ್ಲ, ಅದಕ್ಕೆ ಇನ್ಫೆಕ್ಷನ್ ಆಗೈತೆ ಪಿಲ್ಲ ನಿನಗ. ಅವು ಎಲ್ಲಿ ಬೇಕಲ್ಲಿ ತಿರುಗ್ತಾವಲ್ಲ ಆಗ ಹಂಗತ್ತೆ ಮುಟ್ಟತಾನ, ಎಲ್ಲಿ ಬೇಕಲ್ಲಿ ಇದು ಮಾಡ್ತಾನ, ಅದಕ್ಕೆ ಇನ್ಫೆಕ್ಷನ್ ಆಗೈತೆ ನೋಡ್ರಿ ಅವನಿಗೆ. ಯಪ್ಪ ಈ ಮಕ್ಳು ಕೂಡ ಹೇಗದಂದ್ರೆ ಭಾಳ ಕಠಿಣ ಐತ್ರಿ ನೋಡ್ರಿ. ಓಕೆ, ನೋಡಿದ್ರಲ್ಲ ಇವತ್ತಿನ ದಿನದ ಬ್ಲಾಗ್ ಯಾವ ಥರ ಇತ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡೋದಕ್ಕೆ ಯಾವುದೇ ಪದ ಸಾಲಂಗಿಲ್ಲ. ಏನು ಯಾವ ಥರ ಮಾತಾಡ್ಬೇಕಂತ ಅಷ್ಟು ಗೊತ್ತಿಲ್ಲ. ಬಟ್ ಅದ್ರ ಬಗ್ಗೆ ಒಂದು ಸಪ್ರೇಟಾಗಿ ವಿಡಿಯೋ ಮಾಡಬೇಕು ಅಂತ ಅನ್ಕೊಳಕತ್ತೀನಿ. ಹೋಗಯ್ಯವ್ವ ಬಾಕಲ್ ತೆಗಿಯವನಿಗೆ. ನನ್ನ ಮಗಂದು ಭಾಳ ಆಗೈತ್ರಿ ಕಿಡಿಗೇಡಿ ಕೃಷ್ಣನ್ ಕೆಲಸ. ಕೈ ತಕ್ಕೋಲ್ಲ. ಇಷ್ಟು ತಲೆ ನೋವು ಆತದ್ರಿ. ಈ ವಿಡಿಯೋದಾಗ ಒಂದಿಟ್ಟು ಒದರಾಡ್ಬೇಕು ಪ್ರಮೋಷನ್ ಮಾಡೋ ಸಂಬಂಧ ಸೀರಿದು ಮತ್ತು ತಾಳಿಸರದ್ದು ಜೊತೆಗೆ ಈ ಮಕ್ಕಳ ಜೊತೆಗೆ ಹೇಗಾಡ್ಬೇಕು. ಯಪ್ಪ ದೇವ್ರೆ, ಎಲ್ಲ ಹೆಣ್ಮಕ್ಳು ಹಣೆ ಬರ ಇಡು ಮುಂಜಾನೆ ಬರ್ತದು. ಈ ಹೆಣ್ಮಕ್ಳು ಹಣೆ ಬರ ಇಷ್ಟು ಇದು ಇರುತ್ರಿ. ಎಷ್ಟು ಮಾಡಿದ್ರು ಕೂಡ ಏನೂ ಇಲ್ಲ. ಮತ್ತು ಅನ್ನೋದು ನೀವು ಆರಾಮ್ಸೆ ಮನೆಯಾಗಿರ್ತೀರಿ. ಆರಾಮ್ಸೆ ಮನೆಯಾಗಿರುವಂಥ ಹೆಣ್ಮಕ್ಳು ಕೂಡ ಇದಾರ. ಯಾವುದೂ ಮೈಗೆ ಹಚ್ಕೊಳ್ಳಾರ್ದ ಎಲ್ಲದಕ್ಕೂ ತಮ್ಮದೇ ಖರೆ ಅಂದ್ಕೊಂಡು ಸುಮ್ಮನೆ ಸಿಕ್ಕಾಪಟ್ಟೆ ರೊಕ್ಕ ದುಂದು ವೆಚ್ಚ ಮಾಡೋದು, ಮಸ್ತಾಗಿ ಲೈಫನ್ನು ಬಿಂದಾಸಾಗಿ ಎಂಜಾಯ್ ಮಾಡೋದು ಕೂಡ ಅದಾರ. ಅವ್ರದ್ದು ಯಾವತ್ತೂ ತಪ್ಪಂತ ನಾವು ಹೇಳ್ಬಾರ್ದು. ಯಾಕಂದ್ರೆ ಅವ್ರ ಲೈಫ್ ಹೆಂಗಿರ್ಬೇಕು, ಅವ್ರು ಹೆಂಗೆ ಇಟ್ಕೋಬೇಕು, ಅವ್ರ ಜೀವನ ಹೆಂಗಿರ್ಬೇಕು ಅನ್ನೋದು ಅವ್ರಿಗೆ ಥಿಂಕ್ ಇರ್ತೈತಿ. ಅವ್ರು ಹಾಗೆ ಮಾಡ್ತಿರ್ತಾರ. ಯಾರ ಬಗ್ಗೆನೂ ಯೋಚನೆ ಮಾಡಾರ್ದ ಬದುಕಿದ್ರೆ ನಮ್ಗೆ ಯಾವುದೇ ಟೆನ್ಷನ್ ಇರಂಗಿಲ್ಲ, ನಮ್ಗೆ ಯಾವುದೇ ಜಡ್ಡು ಜಪತ್ರಿ ಬರಂಗಿಲ್ಲ. ಮತ್ತು ಅಂಥವ್ರಿಗೆ ಯಾರು ಕೂಡ ಮುಂದಾಗಿ ಎರಡು ಮಾತು ಏನು ಒಳ್ಳೇದು ಹೇಳಕ್ ಹೋಗಲ್ಲ, ಕೆಟ್ಟದ್ದು ಹೇಳಕ್ ಹೋಗಲ್ಲ. ಆದ್ರೆ ನಮ್ಮ ಮನೆ ಬಗ್ಗೆ, ಅವ್ರ ಬಗ್ಗೆ, ಇವ್ರ ಬಗ್ಗೆ, ಇದ್ದವ್ರ ಬಗ್ಗೆ, ಇಲ್ಲದವ್ರ ಬಗ್ಗೆ ಊರು ಉಸಪರಿ ಮಾಡ್ಕೇಸಿ, ಊರು ಮಂದಿದ ವಿಚಾರ ಮಾಡ್ಕೇಸಿ ಎಲ್ಲ ಥರದಿಂದ ನಾವು ಡೊಗ್ಗಿ ಮತ್ತು ನಮಗೊಂದು 4 ಹಿಂದೆ ಮುಂದೆ ಎಲ್ಲ ಇಟ್ಟಿಟ್ಟು ಇಡ್ತಿರ್ತಾರ್ರಿ. ಚಲೋ ಮಾಡ್ಕೇಸಿ ಸಂಸಾರದೊಳಗೆ ಅಲ್ಲಿ ಹೌದು ಅನ್ಸ್ಕೋಬೇಕು, ಅಲ್ಲಿ ಅನ್ಸ್ಕೋಬಾರ್ದು. ಮಾಡ್ದವ್ರದ್ದು ಹೆಸರು ತರಬೇಕು, ಮಕ್ಕಳು ಮುಂದೆ ತರಬೇಕು, ಗಂಡನ ಮುಂದೆ ತರಬೇಕು, ಈ ಮಂತನ ಎತ್ತಿಡಿಬೇಕು ಅಂತೇಳಿ ನಾವು ಎಷ್ಟು ಬಡ್ದಾಡ್ತೀವಿ. ಎಲ್ಲರ ಕಾಲು ತೊಳಗೆ ಬಿದ್ದು ಹೋಗ್ತೀವಿ ಅಂದ್ರೆ ನಮ್ಮ ಮನೇನ ಅಪ್ಪಚ್ಚಿ ಮಾಡಿ ತುಳಿದು ಕಚ್ಚಿ ಪಿಚ್ಚಿ ಮಾಡಿ ನಮ್ಮ ನಗ್ಗಿ ನುಗ್ಗಿಕಾಯಿ ಮಾಡಾಕನೇ ಕೆಲವು ಜನ ಕಾಯ್ತಿರ್ತಾರ. ಅಂತ ಹೆಣ್ಮಕ್ಳದ್ರೊಳಗೆ ನಾನು ಒಬ್ಬೇಕಿದ್ದೀನಿ. ಎಷ್ಟು ವಿಚಾರ ಮಾಡ್ತೀನಿ ರೀ ನಾನು ಕೂಡ. ನನ್ನ ಬಗ್ಗೆ ನನ್ಗೆ ಬೇಜಾರಾಗ್ತದ, ನನ್ನ ಬಗ್ಗೆ ನನಗೆ ಸಿಟ್ಟನೆ ಬರ್ತೈತಿ. ಯಾಕೆ ಇಷ್ಟು ವಿಚಾರ ಮಾಡ್ಬೇಕು, ನಾನು ಎಲ್ಲರಿಗೂ ಆರಾಮ್ಸೆ ಇಟ್ಬಿಡ್ಬೇಕಪ್ಪ ಅನ್ನಂಗೆ ಮನಸ್ಥಿತಿ ಇಲ್ಲ. ಬೇಡ, ನಾವು ನಮ್ಮದೇ ಆದಂಥ ಒಂದು ಇದ್ರೊಳಗೆ ಹೊಂಟಿದ್ದೀವಿ, ಆ ಥರದ್ದು ಮಾಡ್ಕೊಳಕ್ಕೆ ಹೋಗ್ಬಾರ್ದು ಅಂತ ಅನ್ಕೊಂಡು ಕೂಡ 100 ಸರಿ ನಾವು ಎಲ್ಲರಂಗೆ ಬಿಂದಸಾಗಿರ್ಬೇಕು, ನಾನು ಯಾವುದೇ ಚಿಂತೆ ಮಾಡ್ಬಾರ್ದು 100 ಸರಿ ಅನ್ಕೊಂಡೆ ಅಂದ್ರೆ ಆದ್ರೂ 1000 ಸರಿ ಅನ್ಕೋತಿರ್ತೀನಿ. ಇಲ್ಲ ಹುಚ್ಚಿ, ಇದು ನಿನ್ ಜೀವನ ಐತಿ,
ಸೊ ಅವ್ರವ್ರದ್ದು ಬಿಟ್ಟು ಬಿಡು ನಿಂದ ನೀನು ನೋಡ್ಕೋ ಅಂತೇಳಿ ಕೇಸಿ ಅದು ಬೇಕನ್ನೋದು 100 ಸರಿ ವಿಚಾರ ಮಾಡಿದ್ರೆ ಬ್ಯಾಡ ಅನ್ನೋದು 1000 ಸರಿ ವಿಚಾರ ಮಾಡಿರ್ತೀನಿ. ಈ ಥರ ನಂತರ ತುಂಬ ಹೆಣ್ಮಕ್ಳು ನಮ್ಮ ಸುತ್ತಮುತ್ತ ನಮ್ಮ ಫ್ಯಾಮಿಲಿ ಒಳಗೆ ನಮ್ಮ ಫ್ರೆಂಡ್ಶಿಪ್ನೊಳಗೆ ಈ ಸಮಾಜದೊಳಗೆ ತುಂಬ ಜನ ಇರ್ತಾರ. ಹೆಣ್ಮಕ್ಳಿಗೆ ಅತಿಯಾದಂಥ ಶೋಷಣೆ ಎಲ್ಲ ಆಗ್ತದಪ್ಪ ಅಂತಂದ್ರೆ ಅಲ್ಲಿ ಯಾರಾದರೂ ಅದನ್ನ ನೋಡಿದವರು ಅಬ್ಸರ್ವ್ ಮಾಡಿದವರು ಅವರ ಒಂದು ಧ್ವನಿಯಾಗಿ ನಿಂತ್ರಪ್ಪ ಅಂದ್ರೆ ಯಾವುದೇ ಹೆಣ್ಣು ಕೂಡ ಯಾವುದೇ ರೀತಿಯಾಗಿ ನೋವು ಪಡಂಗಿಲ್ಲ, ವ್ಯಥೆ ಪಡಂಗಿಲ್ಲ, ಅನಾಹುತಗಳನ್ನ ಮಾಡ್ಕೊಳಂಗಿಲ್ಲ. ಎಷ್ಟೋ ಹೆಣ್ಮಕ್ಳು ಜೀವನ ಸಾಕಪ್ಪ ಸಾಕು ಅಂತೇಳಿ ಎಷ್ಟೋ ರೀತಿಯಾದಂಥ ಅನಾಹುತಗಳನ್ನ ಮಾಡ್ಕೊಳಕ್ಕೂ ಹೋಗ್ತಾರ. ಅದ್ರೊಳಗೆ ಜನ ಈ ಕಡೆ ಸಾಯಕ್ಕೂ ಬಿಡಂಗಿಲ್ಲ, ಈ ಕಡೆ ಬದುಕಕ್ಕೂ ಬಿಡಂಗಿಲ್ಲ. ಸೊ ತುಂಬ ಜನ ಹೆಣ್ಮಕ್ಳು ಭಾಳಲ್ಲಿ ಆ ಥರ ಐತಿ. ನಾನು ಕೂಡ ಒಂದು ಈ ಥರದ್ದು ಎದುರಿಸಿನೇ ಬಂದೀನಿ. ಆದ್ರೆ ಅದು ಇವತ್ತು ಹೇಳ್ಕೊಳಕ ಸರಿ ಅನ್ಸಂಗಿಲ್ಲ. ಏನೇ ಇರಲ್ಲಕ್ಕ, ಒಂದು ಟೈಮ್ದಾಗ ನಾವು ಎಷ್ಟು ಶಾಣೆ ಅದೀವಿ, ನಾವು ಎಷ್ಟು ಚಂದ ಅದೀವಿ. ನಿಜ ಹೇಳ್ಬೇಕಂದ್ರ ನಮ್ಮ ಶಾಣೆ ತನಕ ನಮ್ಮ ಚಂದ ಚಲುವಿಕೆಗೆ ನಮ್ಮ ಜೀವನನೇ ನಮ್ಗೆ ಆ ಥರ ಇರಂಗಿಲ್ಲ. ನಾವು ಇಷ್ಟು ಚಂದ ಅದೀವಿ, ಇಷ್ಟು ಸುಂದರವಾಗಿದ್ದೀವಿ, ಇಷ್ಟು ಬ್ಯೂಟಿಫುಲ್ ಆಗಿದ್ದೀವಿ, ನಾವು ಇಷ್ಟು ಎಜುಕೇಶನ್ ಮಾಡಿದ್ದೀವಿ, ನಾವು ಅಷ್ಟು ಡಿಗ್ರಿಗಳು ಕಂಪ್ಲೀಟ್ ಮಾಡಿದ್ದೀವಿ, ನಾವು ಫಸ್ಟ್ ರ್ಯಾಂಕ್ ಸ್ಟೂಡೆಂಟ, ಈ ಥರ ಎಲ್ಲ ಅನ್ಕೋತಿರ್ತೀವಲ್ಲ. ನಮ್ಮ ಲೈಫು ಅಷ್ಟು ಫಸ್ಟ್ ರ್ಯಾಂಕ್ ಇರಂಗಿಲ್ಲ, ಅದು ಥರ್ಡ್ ರ್ಯಾಂಕೇ ಇರ್ತೈತಿ. ಕೆಲವೊಬ್ರು ಅವ್ರಿಗೆ ಏನು ಬರಂಗಿಲ್ಲ ಒಂದೊಂದು ಟೈಮ್ದಾಗ. ತುಂಬ ಜನ ನೋಡಿದ್ದೀನಿ ನಾನು ಹತ್ರ ಏನು ಬರಂಗಿಲ್ಲ, ಅವ್ರು ಅಷ್ಟು ಚಂದನೂ ಇರಂಗಿಲ್ಲ, ಆದ್ರೂ ಕೂಡ ಅವ್ರು ಭಾಳ ಎಷ್ಟು ಬಂಗಾರವಾಗಿರ್ತದ, ಎಷ್ಟು ಚೆನ್ನಾಗಿರ್ತದ ಅವ್ರ ಲೈಫ್, ಅವ್ರು ಅನ್ಕೊಂಡಿದ್ದೆ ಆಗ್ತಿರ್ತದ. ನಾವು ಹೆಂಗಪ್ಪ ಅದನ್ನ ಹೆಂಗ್ ಮಾಡಿ ಅರ್ಥ ಮಾಡಿಸಿ ಹೇಳ್ಬೇಕು ಗೊತ್ತಿಲ್ಲ. ಅದ್ರ ನನ್ನ ಒಂದು ಪರಿಸ್ಥಿತಿ ಒಳಗೆ ಯಾರದು ಇರ್ತೀರಿ ಅವ್ರಿಗೆ ಅರ್ಥನೇ ಆಗೇ ಆಗ್ತಿರ್ತದ. ಮತ್ತು ಅದಕ್ಕೆ ಹೇಳೋದು ಬಾಳು ಅನ್ನೋದು ಒಂದು ಗೋಳು ಅಂತ ಕೇಸಿ ಅದು ಎಲ್ಲರಿಗೂ ಅನ್ವಯಿಸಂಗಿಲ್ಲ, ಕೆಲವು ಜನರಿಗೆ ಅಷ್ಟೇ ಅನ್ವಯಿಸ್ತೈತಿ. ಸೊ ಏನೇ ಇರಲಕ್ಕ ಎಲ್ಲ ಹೆಣ್ಮಕ್ಳು ಜೀವನದೊಳಗೆ ಭಾಳ ಬೆಳಕಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ. ಇವತ್ತ ಬದುಕಕತ್ತೀವಿ ಯಾಕಪ್ಪ ಅಂತಂದ್ರೆ ನಾಳೆ ಒಂದು ಒಳ್ಳೇದಾಗುತ್ತೆ ಅನ್ನೋ ಒಂದು ಉದ್ದೇಶದಿಂದನೇ ನಾವು ಇವತ್ತು ಬದುಕಕತ್ತೀವಿ ಅಷ್ಟೇ. ಬಟ್ ಆದ್ರೂ ಒಮ್ಮೊಮ್ಮೆ ಬುದ್ಧಿ ಲದ್ದಿ ತಿನ್ನಕ್ ಹೋಗುತ್ತೀರಿ, ಏನೇನೋ ನಿರ್ಧಾರಗಳು ತಗೊಂಡ್ಬಿಡ್ತೀವಿ. ಈ ಜೀವನನೇ ಬ್ಯಾಡ ಅಂತ ಅನ್ಕೋತೀವಿ. ಸೊ ಈಗ ಬದುಕೋದೇ ಬ್ಯಾಡಪ್ಪ ನಮ್ಗ ಅಂತ ಅನ್ಕೊಂಡ್ಬಿಡ್ತೀವಿ. ಯಾರ್ಯಾರನೋ ಅವ್ರು ನಮ್ಮ ಲೈಫಲ್ಲಿ ಬಂದಾರ, ಯಾಕೆ ಬಂದ್ರಪ್ಪ ಅವ್ರನ್ನ ನಮ್ಮ ಲೈಫಿಂದ ತೆಗಿಬೇಕಂತ ಅನ್ಕೊಂತೀವಿ. ಸೊ ಇದನ್ನ ಯಾಕೆ ಮಾಡ್ಕೊಂಡೆಪ್ಪ ಅನ್ಕೋತೀವಿ. ಅಯ್ಯೋ ಅವತ್ತು ನಾವು ಆ ಡಿಸಿಷನ್ ತಗೋಬೇಕಾಗಿತ್ತು, ಇವತ್ತು ಆರಾಮ ಇರ್ತಿದ್ನ ಅಂತ ಅನ್ಕೋತೀವಿ. ಬಟ್ ಇವತ್ತು 4 ಜನ ಅನ್ನೋರು ಏನಿರ್ತಾರ ನೋಡ್ರಿ, ಆ 4 ಜನರಿಂದ ನಾವು ಏನು ಅಂದ್ರೆ ಏನು ಮಾಡ್ಕೊಳಕ್ ಆಗಂಗಿಲ್ಲ. ಸೊ ಅದೇ ಈಗ ಇವತ್ತೇನೋ ಒಂದು ನಾನು ಡಿಸಿಷನ್ ತಗೋಬೇಕಂತ ಅನ್ಕೊಂಡಿದ್ದೆ, ಅದ್ರ ಒಂದು 4 ಜನ ಅನ್ನೋರು ಏನಿರ್ತಾರ ನೋಡ್ರಿ ಈ ಸಮಾಜ, ಅದು ಏನೇ A to Z ಯಾರು ತಿಳ್ಕೊರಿ. ಈ 4 ಜನ ಅನ್ನೋರು ಇಲ್ಲ ತಂಗಿ ಆ ಥರ ಮಾಡ್ಬೇಡ, ಹಿಂಗ್ ಮಾಡ್ಬೇಡ, ಹಂಗ್ ಮಾಡ್ಬೇಡ, ಹೊಂದ್ಕೊಂಡು ಹೋಗು, ತಿಳ್ಕೊಂಡು ಹೋಗು, ನೀ ಚಲೋ ಅದಿ ಅಂತ ಹೇಳ್ತೀವಿ, ನೀ ಶಾಣಕದೆ ಅಂತ ಹೇಳ್ತೀವಿ, ನೀ ತಿಳ್ಕೊಂತೆ ಅಂತ ಹೇಳ್ತೀನಿ ಅಂತೇಳಿ ನಮ್ಮನ್ನ ನಿರ್ಧಾರ ತಗೊಳಕ್ಕೂ ಬಿಡಂಗಿಲ್ಲ. ಇದೇ ಇವತ್ತಿನ ಸಿಚುವೇಶನ್ ಒಂದು 10 ವರ್ಷದ ಮ್ಯಾಗ ನಾವು ವಿಚಾರ ಮಾಡಿದ್ರೆ ಅವತ್ತಿನ ಆ ಮಂದಿ ಮಾತು ಕೇಳಬಾರ್ದಾಗಿತ್ತು. ನಾನು ನಂದೇ ಆದಂಥ ಬುದ್ಧಿನ ಓಡಿಸ್ಬೇಕಾಗಿತ್ತು. ಯಾಕಪ್ಪ ನಾನು ಆ ಥರ ಆ ಮಂದಿ ಮಾತಿಗೆ ಕಿವಿ ಕೊಟ್ಟೆ, ನನ್ನ ಜೀವನ ನಾನು ನೋಡ್ಕೋಬೇಕಾಗಿತ್ತು ಅಲ್ಲಪ್ಪ. ಈ ಥರ ಎಲ್ಲ ಭಾಳ ಮಂದಿ ಹೆಣ್ಮಕ್ಳು ಲೈಫ್ನೊಳಗೂ ಆಗಿರ್ತೈತಿ. ಅದ್ರಾಗ ನಾನು ಅದ್ರಾಗ ಒಬ್ಬಳದೀನಿ. ಆದ್ರೆ ಇವತ್ತು ಅಂಕರು ಎಲ್ಲ ಕೈ ಮೀರಿ ಬಿಟ್ಟೈತಿ, ಏನು ಮಾಡೋಕ್ಕಾಗಲ್ಲ. ಇರೋದನ್ನ ಒಪ್ಕೋಬೇಕು, ಹೆಂಗ್ ಬರ್ತ ಹಂಗೆ ಹೋಗ್ಬೇಕು ಇಷ್ಟೇ. ಯಾರು ಹೌದರ ಅನ್ಲಿ ಯಾರಲ್ಲರ ಅನ್ಲಿ, ಅಂದವರು ಆಡ್ದವರು ಅವ್ರವ್ರ ಮನ್ಯಾಗ ಇರ್ತಾರ, ಅವ್ರ ಪದರ್ನ್ಯಾಗ ಅವ್ರ ತಾಟಿನ್ಯಾಗ ಏನ್ ಬಿದ್ದಿರ್ತೈತೆ ಅನ್ನೋದು ಅವ್ರಿಗೆ ಗೊತ್ತಿರಂಗಿಲ್ಲ. ಅವ್ರ ಮುಂದೆ ಹೋಗಿರ್ತಾರ, ಅವ್ರ ಬೆನ್ನಿಂದ ಏನ್ ನಡ್ತಿರ್ತೈತೆ ಅನ್ನೋದು ಅವ್ರಿಗೆ ಗೊತ್ತಿರಂಗಿಲ್ಲ. ಅಂತದ್ರೊಳಗೆ ನಮ್ಮ ಬೆನ್ನಿಂದ ನಮಗೆ ಯಾರಾದ್ರೂ ಮಾತಾಡ್ತಾರಪ್ಪ ಅಂತಂದ್ರೆ ನಾವೇನು ಅವ್ರ ಮನೆ ಬಾಗ್ಲಿಗೆ ಹೋಗಿರಂಗಿಲ್ಲ, ಅವರು ಹಾಕಿದ ಊಟ ಮಾಡ್ತಿರಂಗಿಲ್ಲ. ನಮ್ದು ಹೌದು ಅಲ್ಲ, ನಮ್ಗೆ ಏನಾದ್ರು ಬೇಕಿತ್ತಂದ್ರೆ ಅವರೇ ನಮ್ಗೆ ಕೊಟ್ಟು ನಡೆಸ್ತಿರಲ್ಲ. ಜನರ ಬಾಯಿ ಬೊಗಳ್ತಿರ್ತಾವು, ಬೊಗಳಲ್ಲಕ್ಕಂತೇಳಿ ಗಪ್ ಕುಂತು ಬಿಡ್ಬೇಕು. ಬಟ್ ಅಂತರ ಬಗ್ಗೆ ಮಾತಾಡಕ್ ಹೋಗಿ ನಮ್ಮ ಬಾಯಿನ ಹೊಲ್ಸ್ ಮಾಡ್ಕೊಳ್ಳೋದು ಬೇಡ, ನಮ್ಮ ಟೈಮ್ ವೇಸ್ಟ್ ಮಾಡಕ್ ಬೇಡ, ನಿಮ್ಮ ಟೈಮ್ನು ಕೂಡ ವೇಸ್ಟ್ ಮಾಡ್ಕೊಳ್ಳೋದು ಬೇಡ. ಸೊ ಜೀವನದೊಳಗೆ ಬಿಂದಾಸ್ ಆಗಿರ್ರಿ, ಆರಾಮಾಗಿರ್ರಿ. 2 ಹೊತ್ತು ಊಟ ಈಗಿನ ಕಾಲದಾಗ ಯಾರಿಗೂ ಕಡಿಮೆ ಇರಂಗಿಲ್ಲ ಅಂತ ನಾ ಅನ್ಕೋತೀನಿ. 2 ಹೊತ್ತು ಊಟ, ಮೈ ತುಂಬ ಬಟ್ಟೆ ಈಗಿನ ಕಾಲದಾಗ ಯಾರಿಗೂ ಕಮ್ಮಿ ಇರಂಗಿಲ್ಲ ಅಂತ ನಾ ಅನ್ಕೋತೀನಿ. ಇರೋದನ್ನು ಕೂಡ ಬೇಡ, ಜೀವನಕ್ಕೆ ಏನ್ ಬೇಕ್ರಿ ಅಷ್ಟೇ ಸಾಕು. ಎಲ್ಲರೂ ಎಷ್ಟು ಕರೋಡೋಪತಿ ಮಾಡಿದ್ರು, ಇಷ್ಟೆಂಟ್ ಮಾಡಿಟ್ರು ಕೂಡ ಅವ್ರಿಗೆ 2 ಹೊತ್ತು ಊಟ, ಮೈ ಮ್ಯಾಗ ಅರಿವಿ ಇಷ್ಟೇ ಬೇಕಾಗದಂತ ಸೌಲಭ್ಯಗಳು ಸ್ವಲ್ಪ ಹೆಚ್ಚಿಗೆ ಮಾಡ್ಕೋತಾರ. ಹಿಂದಿನ ಕಾಲದಾಗೆಲ್ಲ ಸೌಲಭ್ಯ ಇಟ್ಕೊಂಡೇ ಜೀವನ ಮಾಡಿದಾರ. ಏನು ಸೌಲಭ್ಯ ಇಲ್ದಾನೆ ಹಿಂದಿನ ಕಾಲದಾಗ 100 ವರ್ಷ ಬದುಕಿ 100 ವರ್ಷ ಮ್ಯಾಗ ಕೂಡ ಬದುಕ್ತಾರದಾರ. ಅವ್ರಿಗೇನು AC ಇದ್ದಿದ್ದಿಲ್ಲ, ಫಿಲ್ಟರ್ ಇದ್ದಿದ್ದಿಲ್ಲ, ಕೂಲರ್ ಇದ್ದಿದ್ದಿಲ್ಲ, ಫ್ಯಾನ್ ಇದ್ದಿದ್ದಿಲ್ಲ, ವಾಷಿಂಗ್ ಮಷಿನ್ ಇದ್ದಿದ್ದಿಲ್ಲ, ಈ ಥರದ್ದು ಟೈಲ್ಸ್ ಇದ್ದಿದ್ದಿಲ್ಲ, ಈ ಥರದ್ದು ಬಂಗ್ಲೆಗಳು ಇದ್ದಿದ್ದಿಲ್ಲ. ಮಣ್ಣಿನೊಳಗೆ ಬದುಕಿ ಗುಡ್ಸಲ್ದೊಳಗನೆ ಜೀವನ ಮಾಡಿ ತಿಪ್ಪೆ ಬೆಳೆದಿದ್ದು ತಿಂದನೆ 100 ವರ್ಷ ಬದುಕ್ಯಾರ. ಈಗೆಲ್ಲ ಸೌಲಭ್ಯ ಬಂದ್ರು ಡ್ಯಾಮ್ ಅನ್ನೋದು ಈಗ 100 ವರ್ಷ ಎಲ್ಲಿ ಬಿಡ್ರಿ, ಒಂದು 50 60 ಅಂದ್ರೆ ಈಗ ಮುಗಿತ್ ಕತಿ.
ಈ ಥರ ಐತಿ ಇರಲ್ಲಕ್ಕ. ಸೊ ಎಲ್ರಿಗೂ ಪೂರ್ಣ ಆಯುಷ್ ದೇವ್ರು ಕೊಡಲಿ, ಎಲ್ರಿಗೂ ಒಳ್ಳೇದು ಮಾಡಲಿ. ಬಾಯ್.